ನಮ್ಮ ಕೊಡಗು ವಿಶ್ವವಿದ್ಯಾನಿಲಯದಿಂದ ಕುಶಾಲನಗರವರೆಗೆ ಒಂದು ಪಾದಯಾತ್ರೆ ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಏರ್ಪಡಿಸಲಾಗಿದೆ. ಈ ಒಂದು ಪಾದಯಾತ್ರೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಈ 9 ವಿಶ್ವವಿದ್ಯಾನಿಲಯ ಏನು ಮುಚ್ಚಲಿಕ್ಕೆ ನಿರ್ಣಯವನ್ನು ತಗೊಂಡಿದ್ದಾರೆ ಅದರ ವಿರುದ್ಧವಾಗಿ ಹೋರಾಟವನ್ನು ಮುಂದುವರಿತಾ ಬಂದಿದೆ. ಇವರು ಏರ್ಪಡಿಸಿದ್ದಾರೆ. ಇದರಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಕರ್ತವ್ಯ. ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅನ್ನ, ಅಕ್ಷರ, ಆರೋಗ್ಯ ಎರಡೂ ಕೂಡ ಭಾಳ ಮುಖ್ಯ. ಅಕ್ಷರ ಏನಿದೆ, ವಿದ್ಯಾಭ್ಯಾಸ ಏನಿದೆ ಕ್ಷೇತ್ರ, ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದೇ ಒಂದು ಆಧಾರದ ಮೇಲೆ ನಾವು ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಈ ಏನು ನಿರ್ಣಯ ಬಂದಿದೆ ನಮ್ಮ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ, ಅದು ತಪ್ಪಾಗಿದೆ. ಇಡೀ ಸಮಾಜಕ್ಕೆ ಅದು ಹಿನ್ನಡೆ ಆಗುತ್ತೆ. ಒಂದು ಏನು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಲಿಕ್ಕೆ, ಒಂದು ಒಳ್ಳೆಯ ಕೌಶಲ್ಯ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರಿಗೆ ಬೇಕಾಗಿರುವಂಥದ್ದು ಎಲ್ಲ ಏನು ತಿಳುವಳಿಕೆ ಏನಿದೆ, ಸಮಾಜದಲ್ಲಿ ಒಳ್ಳೆಯ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಲಿಕ್ಕೆ ಇದು ವಿಶ್ವವಿದ್ಯಾನಿಲಯದಿಂದನೇ ಆಗೋದು. ನಮ್ಮ ಕೊಡಗು ವಿಶ್ವವಿದ್ಯಾನಿಲಯ ಪ್ರಮುಖವಾಗಿ ಅಲ್ಲಿ ಹೆಚ್ಚು ಏನು ವಿದ್ಯಾರ್ಥಿಗಳು ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಜಾತಿಯಿಂದನೇ ಬಂದು ಅದರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇದು ಮುಚ್ಚೋದ್ರಿಂದ ಆ ಸಮುದಾಯಕ್ಕೂ ಕೂಡ ಹಿನ್ನಡೆಯನ್ನು ಆಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಏನು ಸಮಾಜಕ್ಕೆ ಏನು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ, ಇಂಥ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೋದು ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ನಡೀತಾ ಇದೆ. ನಾವು ಅಟ್ ಎನಿ ಕಾಸ್ಟ್ ನಾವು ಮುಂದುವರಿತಾ ಏನು ನಿರ್ಣಯ ಅವರು ತೆಗೆದು ಒಳ್ಳೆಯ ಒಂದು ವಿಶ್ವವಿದ್ಯಾನಿಲಯ ನಾವು ಮುಂದುವರಿತೀವಿ. ಹಿಂದೆ ಸರ್ಕಾರ ಏನು ಓಪನ್ ಮಾಡಿರ್ತಕ್ಕಂಥದ್ದು ಏನು 10 ವಿಶ್ವವಿದ್ಯಾನಿಲಯ ಕೂಡ ನಾವು ಅದರ ಬೆಂಬಲಕ್ಕಾಗಿ ನಿಂತ್ಕೊಳ್ತೀವಿ ಅಂತ ಈ ಸರ್ಕಾರ ಒಂದು ನಿರ್ಣಯಕ್ಕೆ ಬರೋವರೆಗೂ ಈ ಹೋರಾಟವನ್ನು ನಿರಂತರವಾಗಿ ನಾವು ಮಾಡ್ತೀವಿ. ನಮ್ಮ ಕೊಡಗು ವಿಶ್ವವಿದ್ಯಾನಿಲಯದಿಂದ ಕುಶಾಲನಗರವರೆಗೆ ಒಂದು ಪಾದಯಾತ್ರೆ ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಏರ್ಪಡಿಸಲಾಗಿದೆ. ಈ ಒಂದು ಪಾದಯಾತ್ರೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಈ 9 ವಿಶ್ವವಿದ್ಯಾನಿಲಯ ಏನು ಮುಚ್ಚಲಿಕ್ಕೆ ನಿರ್ಣಯವನ್ನು ತಗೊಂಡಿದ್ದಾರೆ ಅದರ ವಿರುದ್ಧವಾಗಿ ಹೋರಾಟವನ್ನು ಮುಂದುವರಿತಾ ಬಂದಿದೆ. ಇವರು ಏರ್ಪಡಿಸಿದ್ದಾರೆ. ಇದರಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಕರ್ತವ್ಯ. ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅನ್ನ, ಅಕ್ಷರ, ಆರೋಗ್ಯ ಎರಡೂ ಕೂಡ ಭಾಳ ಮುಖ್ಯ. ಅಕ್ಷರ ಏನಿದೆ, ವಿದ್ಯಾಭ್ಯಾಸ ಏನಿದೆ ಕ್ಷೇತ್ರ, ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದೇ ಒಂದು ಆಧಾರದ ಮೇಲೆ ನಾವು ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಈ ಏನು ನಿರ್ಣಯ ಬಂದಿದೆ ನಮ್ಮ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ, ಅದು ತಪ್ಪಾಗಿದೆ. ಇಡೀ ಸಮಾಜಕ್ಕೆ ಅದು ಹಿನ್ನಡೆ ಆಗುತ್ತೆ. ಒಂದು ಏನು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಲಿಕ್ಕೆ, ಒಂದು ಒಳ್ಳೆಯ ಕೌಶಲ್ಯ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರಿಗೆ ಬೇಕಾಗಿರುವಂಥದ್ದು ಎಲ್ಲ ಏನು ತಿಳುವಳಿಕೆ ಏನಿದೆ, ಸಮಾಜದಲ್ಲಿ ಒಳ್ಳೆಯ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಲಿಕ್ಕೆ ಇದು ವಿಶ್ವವಿದ್ಯಾನಿಲಯದಿಂದನೇ ಆಗೋದು. ನಮ್ಮ ಕೊಡಗು ವಿಶ್ವವಿದ್ಯಾನಿಲಯ ಪ್ರಮುಖವಾಗಿ ಅಲ್ಲಿ ಹೆಚ್ಚು ಏನು ವಿದ್ಯಾರ್ಥಿಗಳು ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಜಾತಿಯಿಂದನೇ ಬಂದು ಅದರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇದು ಮುಚ್ಚೋದ್ರಿಂದ ಆ ಸಮುದಾಯಕ್ಕೂ ಕೂಡ ಹಿನ್ನಡೆಯನ್ನು ಆಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಏನು ಸಮಾಜಕ್ಕೆ ಏನು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ, ಇಂಥ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೋದು ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ನಡೀತಾ ಇದೆ. ನಾವು ಅಟ್ ಎನಿ ಕಾಸ್ಟ್ ನಾವು ಮುಂದುವರಿತಾ ಏನು ನಿರ್ಣಯ ಅವರು ತೆಗೆದು ಒಳ್ಳೆಯ ಒಂದು ವಿಶ್ವವಿದ್ಯಾನಿಲಯ ನಾವು ಮುಂದುವರಿತೀವಿ. ಹಿಂದೆ ಸರ್ಕಾರ ಏನು ಓಪನ್ ಮಾಡಿರ್ತಕ್ಕಂಥದ್ದು ಏನು 10 ವಿಶ್ವವಿದ್ಯಾನಿಲಯ ಕೂಡ ನಾವು ಅದರ ಬೆಂಬಲಕ್ಕಾಗಿ ನಿಂತ್ಕೊಳ್ತೀವಿ ಅಂತ ಈ ಸರ್ಕಾರ ಒಂದು ನಿರ್ಣಯಕ್ಕೆ ಬರೋವರೆಗೂ ಈ ಹೋರಾಟವನ್ನು ನಿರಂತರವಾಗಿ ನಾವು ಮಾಡ್ತೀವಿ. ನಮ್ಮ ಕೊಡಗು ವಿಶ್ವವಿದ್ಯಾನಿಲಯದಿಂದ ಕುಶಾಲನಗರವರೆಗೆ ಒಂದು ಪಾದಯಾತ್ರೆ ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಏರ್ಪಡಿಸಲಾಗಿದೆ. ಈ ಒಂದು ಪಾದಯಾತ್ರೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಈ 9 ವಿಶ್ವವಿದ್ಯಾನಿಲಯ ಏನು ಮುಚ್ಚಲಿಕ್ಕೆ ನಿರ್ಣಯವನ್ನು ತಗೊಂಡಿದ್ದಾರೆ ಅದರ ವಿರುದ್ಧವಾಗಿ ಹೋರಾಟವನ್ನು ಮುಂದುವರಿತಾ ಬಂದಿದೆ. ಇವರು ಏರ್ಪಡಿಸಿದ್ದಾರೆ. ಇದರಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಕರ್ತವ್ಯ. ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅನ್ನ, ಅಕ್ಷರ, ಆರೋಗ್ಯ ಎರಡೂ ಕೂಡ ಭಾಳ ಮುಖ್ಯ. ಅಕ್ಷರ ಏನಿದೆ, ವಿದ್ಯಾಭ್ಯಾಸ ಏನಿದೆ ಕ್ಷೇತ್ರ, ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದೇ ಒಂದು ಆಧಾರದ ಮೇಲೆ ನಾವು ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಈ ಏನು ನಿರ್ಣಯ ಬಂದಿದೆ ನಮ್ಮ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ, ಅದು ತಪ್ಪಾಗಿದೆ. ಇಡೀ ಸಮಾಜಕ್ಕೆ ಅದು ಹಿನ್ನಡೆ ಆಗುತ್ತೆ. ಒಂದು ಏನು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಲಿಕ್ಕೆ, ಒಂದು ಒಳ್ಳೆಯ ಕೌಶಲ್ಯ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರಿಗೆ ಬೇಕಾಗಿರುವಂಥದ್ದು ಎಲ್ಲ ಏನು ತಿಳುವಳಿಕೆ ಏನಿದೆ, ಸಮಾಜದಲ್ಲಿ ಒಳ್ಳೆಯ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಲಿಕ್ಕೆ ಇದು ವಿಶ್ವವಿದ್ಯಾನಿಲಯದಿಂದನೇ ಆಗೋದು. ನಮ್ಮ ಕೊಡಗು ವಿಶ್ವವಿದ್ಯಾನಿಲಯ ಪ್ರಮುಖವಾಗಿ ಅಲ್ಲಿ ಹೆಚ್ಚು ಏನು ವಿದ್ಯಾರ್ಥಿಗಳು ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಜಾತಿಯಿಂದನೇ ಬಂದು ಅದರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ.
ಇದು ಮುಚ್ಚೋದ್ರಿಂದ ಆ ಸಮುದಾಯಕ್ಕೂ ಕೂಡ ಹಿನ್ನಡೆಯನ್ನು ಆಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಏನು ಸಮಾಜಕ್ಕೆ ಏನು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇಂಥ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೋದು ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ನಡೀತಾ ಇದೆ. ನಾವು ಅಟ್ ಎನಿ ಕಾಸ್ಟ್ ನಾವು ಮುಂದುವರಿತಾ ಏನು ನಿರ್ಣಯ ಅವರು ತೆಗೆದು ಒಳ್ಳೆ ಒಂದು ವಿಶ್ವವಿದ್ಯಾನಿಲಯ ನಾವು ಮುಂದುವರಿತೀವಿ. ಹಿಂದೆ ಸರ್ಕಾರ ಏನು ಓಪನ್ ಮಾಡಿರ್ತಕ್ಕಂಥದ್ದು ಏನು 10 ವಿಶ್ವವಿದ್ಯಾನಿಲಯ ಕೂಡ ನಾವು ಅದರ ಬೆಂಬಲಕ್ಕಾಗಿ ನಿಂತ್ಕೊಳ್ತೀವಿ ಅಂತ ಈ ಸರ್ಕಾರ ಒಂದು ನಿರ್ಣಯಕ್ಕೆ ಬರೋವರೆಗೂ ಈ ಹೋರಾಟವನ್ನು ನಿರಂತರವಾಗಿ ನಾವು ಮಾಡ್ತೀವಿ. ನಮ್ಮ ಕೊಡಗು ವಿಶ್ವವಿದ್ಯಾನಿಲಯದಿಂದ ಕುಶಾಲನಗರವರೆಗೆ ಒಂದು ಪಾದಯಾತ್ರೆ ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಏರ್ಪಡಿಸಲಾಗಿದೆ. ಈ ಒಂದು ಪಾದಯಾತ್ರೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಈ 9 ವಿಶ್ವವಿದ್ಯಾನಿಲಯ ಏನು ಮುಚ್ಚಲಿಕ್ಕೆ ನಿರ್ಣಯವನ್ನು ತಗೊಂಡಿದ್ದಾರೆ ಅದರ ವಿರುದ್ಧವಾಗಿ ಹೋರಾಟವನ್ನು ಮುಂದುವರಿತಾ ಬಂದಿದೆ. ಇವರು ಏರ್ಪಡಿಸಿದ್ದಾರೆ. ಇದರಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಕರ್ತವ್ಯ. ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅನ್ನ, ಅಕ್ಷರ, ಆರೋಗ್ಯ ಎರಡೂ ಕೂಡ ಭಾಳ ಮುಖ್ಯ. ಅಕ್ಷರ ಏನಿದೆ, ವಿದ್ಯಾಭ್ಯಾಸ ಏನಿದೆ ಕ್ಷೇತ್ರ, ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದೇ ಒಂದು ಆಧಾರ ಮೇಲೆ ನಾವು ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಈ ಏನು ನಿರ್ಣಯ ಬಂದಿದೆ ನಮ್ಮ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ ಅದು ತಪ್ಪಾಗಿದೆ. ಇಡೀ ಸಮಾಜಕ್ಕೆ ಅದು ಹಿನ್ನಡೆ ಆಗುತ್ತೆ. ಒಂದು ಏನು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಲಿಕ್ಕೆ, ಒಂದು ಒಳ್ಳೆಯ ಕೌಶಲ್ಯ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರಿಗೆ ಬೇಕಾಗಿರುವಂಥದ್ದು ಎಲ್ಲ ಏನು ತಿಳುವಳಿಕೆ ಏನಿದೆ ಸಮಾಜದಲ್ಲಿ ಒಳ್ಳೆಯ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಲಿಕ್ಕೆ ಇದು ವಿಶ್ವವಿದ್ಯಾನಿಲಯದಿಂದನೇ ಆಗೋದು. ನಮ್ಮ ಕೊಡಗು ವಿಶ್ವವಿದ್ಯಾನಿಲಯ ಪ್ರಮುಖವಾಗಿ ಅಲ್ಲಿ ಹೆಚ್ಚು ಏನು ವಿದ್ಯಾರ್ಥಿಗಳು ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಜಾತಿಯಿಂದನೇ ಬಂದು ಅದರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇದು ಮುಚ್ಚೋದ್ರಿಂದ ಆ ಸಮುದಾಯಕ್ಕೂ ಕೂಡ ಹಿನ್ನಡೆಯನ್ನು ಆಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಏನು ಸಮಾಜಕ್ಕೆ ಏನು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇಂಥ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೋದು ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ನಡೀತಾ ಇದೆ. ನಾವು ಅಟ್ ಎನಿ ಕಾಸ್ಟ್ ನಾವು ಮುಂದುವರಿತಾ ಏನು ನಿರ್ಣಯ ಅವರು ತೆಗೆದು ಒಳ್ಳೆ ಒಂದು ವಿಶ್ವವಿದ್ಯಾನಿಲಯ ನಾವು ಮುಂದುವರಿತೀವಿ. ಹಿಂದೆ ಸರ್ಕಾರ ಏನು ಓಪನ್ ಮಾಡಿರ್ತಕ್ಕಂಥದ್ದು ಏನು 10 ವಿಶ್ವವಿದ್ಯಾನಿಲಯ ಕೂಡ ನಾವು ಅದರ ಬೆಂಬಲಕ್ಕಾಗಿ ನಿಂತ್ಕೊಳ್ತೀವಿ ಅಂತ ಈ ಸರ್ಕಾರ ಒಂದು ನಿರ್ಣಯಕ್ಕೆ ಬರೋವರೆಗೂ ಈ ಹೋರಾಟವನ್ನು ನಿರಂತರವಾಗಿ ನಾವು ಮಾಡ್ತೀವಿ. ನಮ್ಮ ಕೊಡಗು ವಿಶ್ವವಿದ್ಯಾನಿಲಯದಿಂದ ಕುಶಾಲನಗರವರೆಗೆ ಒಂದು ಪಾದಯಾತ್ರೆ ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಏರ್ಪಡಿಸಲಾಗಿದೆ. ಈ ಒಂದು ಪಾದಯಾತ್ರೆ ನಮ್ಮ ಏನು ಕಾಂಗ್ರೆಸ್ ಸರ್ಕಾರ ಈ 9 ವಿಶ್ವವಿದ್ಯಾನಿಲಯ ಏನು ಮುಚ್ಚಲಿಕ್ಕೆ ನಿರ್ಣಯವನ್ನು ತಗೊಂಡಿದ್ದಾರೆ ಅದರ ವಿರುದ್ಧವಾಗಿ ಹೋರಾಟವನ್ನು ಮುಂದುವರಿತಾ ಬಂದಿದೆ. ಇವರು ಏರ್ಪಡಿಸಿದ್ದಾರೆ. ಇದರಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಕರ್ತವ್ಯ. ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅನ್ನ, ಅಕ್ಷರ, ಆರೋಗ್ಯ ಎರಡೂ ಕೂಡ ಭಾಳ ಮುಖ್ಯ. ಅಕ್ಷರ ಏನಿದೆ, ವಿದ್ಯಾಭ್ಯಾಸ ಏನಿದೆ ಕ್ಷೇತ್ರ, ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅದೇ ಒಂದು ಆಧಾರ ಮೇಲೆ ನಾವು ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಈ ಏನು ನಿರ್ಣಯ ಬಂದಿದೆ ನಮ್ಮ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಲಿಕ್ಕೆ ಅದು ತಪ್ಪಾಗಿದೆ. ಇಡೀ ಸಮಾಜಕ್ಕೆ ಅದು ಹಿನ್ನಡೆ ಆಗುತ್ತೆ. ಒಂದು ಏನು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡಲಿಕ್ಕೆ, ಒಂದು ಒಳ್ಳೆಯ ಕೌಶಲ್ಯ ಅಭಿವೃದ್ಧಿ ಮಾಡಲಿಕ್ಕೆ ಅವ್ರಿಗೆ ಬೇಕಾಗಿರುವಂಥದ್ದು ಎಲ್ಲ ಏನು ತಿಳುವಳಿಕೆ ಏನಿದೆ ಸಮಾಜದಲ್ಲಿ ಒಳ್ಳೆಯ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಲಿಕ್ಕೆ ಇದು ವಿಶ್ವವಿದ್ಯಾನಿಲಯದಿಂದನೇ ಆಗೋದು. ನಮ್ಮ ಕೊಡಗು ವಿಶ್ವವಿದ್ಯಾನಿಲಯ ಪ್ರಮುಖವಾಗಿ ಅಲ್ಲಿ ಹೆಚ್ಚು ಏನು ವಿದ್ಯಾರ್ಥಿಗಳು ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಜಾತಿಯಿಂದನೇ ಬಂದು ಅದರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇದು ಮುಚ್ಚೋದ್ರಿಂದ ಆ ಸಮುದಾಯಕ್ಕೂ ಕೂಡ ಹಿನ್ನಡೆಯನ್ನು ಆಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ಏನು ಸಮಾಜಕ್ಕೆ ಏನು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇಂಥ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚೋದು ಅದರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ನಡೀತಾ ಇದೆ. ನಾವು ಅಟ್ ಎನಿ ಕಾಸ್ಟ್ ನಾವು ಮುಂದುವರಿತಾ ಏನು ನಿರ್ಣಯ ಅವರು ತೆಗೆದು ಒಳ್ಳೆ ಒಂದು ವಿಶ್ವವಿದ್ಯಾನಿಲಯ ನಾವು ಮುಂದುವರಿತೀವಿ. ಹಿಂದೆ ಸರ್ಕಾರ ಏನು ಓಪನ್ ಮಾಡಿರ್ತಕ್ಕಂಥದ್ದು ಏನು 10 ವಿಶ್ವವಿದ್ಯಾನಿಲಯ ಕೂಡ ನಾವು ಅದರ ಬೆಂಬಲಕ್ಕಾಗಿ ನಿಂತ್ಕೊಳ್ತೀವಿ ಅಂತ ಈ ಸರ್ಕಾರ ಒಂದು ನಿರ್ಣಯಕ್ಕೆ ಬರೋವರೆಗೂ ಈ ಹೋರಾಟವನ್ನು ನಿರಂತರವಾಗಿ ನಾವು ಮಾಡ್ತೀವಿ.